ಕಟ್ಟೆಗೆ ಅದೇನೋ ಮಾಡೋದ್ರಂತ. ಹಂಗೆ ಅಲ್ಲಿ ಪ್ರವಾಹ ಆಗಲಿ, ಕೊಚ್ಚೋಗ್ಲಿ, ಜನ ಸಾಯ್ಲಿ, ನಮ್ಮ ಕಡೆಯಿಂದ ಹಣ ಹೋಗಬೇಕು. ಅದೇ ಹೇಳ್ತಾರಲ್ಲ ಕಾಂಗ್ರೆಸ್ ಮಿನಿಸ್ಟ್ರು, ಅಲ್ಲಿ ಆನೆ ತುಳಿದು ಸತ್ತಿದ್ದಕ್ಕೆ ಆನೆ ನಮ್ಮೂರಿಂದ ನಾವು ಹಣ ಕೊಡ್ಬೇಕಂತೆ. ಅವರಲ್ಲಿ ಕೋಪಗೊಳ್ತಾರೆ ಅಂತ ನಮ್ಮೂರಿನಲ್ಲಿ ಏನೋ ಅಕ್ರಮವಾಗಿ ಮನೆ ಕಟ್ಟಿರೋರನ್ನ ಹೊಡೆದು ಹಾಕಿದ್ರೆ ನಾವು ದುಡ್ಡು ಕೊಡ್ಬೇಕಂತೆ. ಇಷ್ಟೆಲ್ಲ ಒಂದು ರೀತಿ ATM ರೀತಿಯಲ್ಲಿ ಕೇರಳದವ್ರು ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಎಲ್ಲದಕ್ಕೂ ಮೂಗು ತೂರಿಸ್ತಾರೆ ಕೇರಳದ MP. ಈ ವಿಚಾರ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೋಡಿ, UDF ಇದ್ದಾಗ ಕನ್ನಡ ಕಲ್ತ್ಕೋಬೇಕು ಅಂತ ಹೋಗೋ ಮಕ್ಕಳಿಗೆ ಕನ್ನಡ ಟೀಚರ್ ಬದಲಾಗಿ ಮಲಯಾಳಂ ಟೀಚರ್ನ ಕನ್ನಡ ಪಾಠ ಮಾಡಕ್ ಹಾಕ್ತಾರಂತೆ. ಈಗ ನೋಡಿದ್ರೆ ಕನ್ನಡ ನೀವು ತಗೊಳಂಗೆ ಇಲ್ಲ, ಮಲಯಾಳಂ ಅಂತ ಇದ್ದಾರೆ. ಇನ್ನು ಯಾವ ಹಂತಕ್ಕೆ ಹೋಗಿ ನಿಂತ್ಕೋಬೇಕು? ಆ್ಯಂಡ್ ಇದರಲ್ಲಿ ರಾಜ್ಯ ಕಾಂಗ್ರೆಸ್ನ ಪಾತ್ರ ಎಷ್ಟಿದೆಯೋ BJP JDS ಪಾತ್ರವೂ ಅಷ್ಟೇ ಇದೆ. ನೀವೆಲ್ಲ ಒಟ್ಟಾಗಿ ಹೋಗಿ ನಿಂತ್ಕೊಂಡು ನಾಡು ನುಡಿ ಅಂತ ನಿಂತ್ಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಹಿಂಗೆ ಕಚ್ಚಾಡ್ಕೊಳ್ತಾರೆ, ಅವ್ರ ಪಾಡಿಗೆ ಅವ್ರು ಬೇಳೆ ಬೇಯಿಸ್ಕೊಳ್ತಾರೆ. ಮೂರನೇದು, ಕನ್ನಡ ಪರ ಹೋರಾಟಗಾರರು ಬರೀ ಬೆಂಗಳೂರು ಬಗ್ಗೆ ಗಮನ ಹರಿಸ್ಬೇಡಿ. ಕನ್ನಡ ಅಂತ ಬಂದಾಗ ರಾಜ್ಯದ ಮೂಲೆ ಮೂಲೆಯೂ ಕೂಡ ನಿಮ್ಮ ಭಾಷೆಯೇ, ನಮ್ಮ ಭಾಷೆಯೇ. ಒಕ್ಕೊರಲಿನಿಂದ ಹೋರಾಡಿ. ನೀವೇ ಅಲ್ಲ ಇದೊಂಥರ ಕಪ್ಪೆಗಳನ್ನ ತಕಡಿಗೆ ಹಾಕ್ದಂಗೆ ಆ ಕಡೆ ಈ ಕಡೆ ನೆಗ್ದಾಡಬೇಡಿ. ಇದರ ನಡುವೆ ನಮ್ಗಳ ಪರಿಸ್ಥಿತಿ ಏನು? ನಾಡು ನುಡಿ ಉಳಿಸ್ಕೋಬೇಕು ಅಂತ ಹೋರಾಟವನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದೀವಿ.